ಹೆಲೋ ಫ್ರೆಂಡ್ಸ್, ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ. ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ. ಈ ಗಾಡಿಯ ನಂಬರ್ ಬಂದು KS17D 8834. KS17 ಬಂದು ನಿಮಗೆ ಧಾರವಾಡ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಈ ಗಾಡಿಯ ಬುಲೆರೋ ಪಿಕಪ್ 1.7 ವೆಹಿಕಲ್ ಆಗಿರುತ್ತೆ. ನೋಡ್ಬೋದು ನಿಮ್ಮ ಮುಂದೆ ಬುಲೆರೋ ಪಿಕಪ್ 1.7ನ ಬ್ಯಾಡ್ಜಿಂಗ್ ಕೂಡ ಕಾಣ್ತಿರ್ಬೋದು. ಬುಲೆರೋ ಪಿಕಪ್ 1.7 ಎಕ್ಸ್ಟ್ರಾಲಾಂಗ್ ವೆಹಿಕಲ್ ಆಗಿರುತ್ತೆ. ಈ ಗಾಡಿಯ ಮಾಡೆಲ್ ಬಂದು 2020 ಮಾಡೆಲ್ ಆಗಿರುತ್ತೆ. 2020 ಮಾಡೆಲ್ ಗಾಡಿಯಾಗಿರುತ್ತೆ ಮತ್ತು 20 ಮಾಡೆಲಲ್ಲಿ BS4 ವೆಹಿಕಲ್ ಆಗಿರುತ್ತೆ. ಇಂಜಿನ್ ವೇರಿಯಂಟ್ ಬಂದು BS4 ವೆಹಿಕಲ್ ಆಗಿರುತ್ತೆ. ಮತ್ತು ಈ ಗಾಡಿಯ ಓನರ್ಶಿಪ್ ಬಂದು ಸೆಕೆಂಡ್ ಓನರ್ಶಿಪ್ಪಲ್ಲಿ ಇರುತ್ತೆ ವೆಹಿಕಲ್ಲು. ನೋಡ್ಬೋದು, ಸೆಕೆಂಡ್ ಓನರಲ್ಲಿ ಇರುತ್ತೆ ವೆಹಿಕಲ್ಲು. ಈ ಗಾಡಿಯ ಡಾಕ್ಯುಮೆಂಟ್ ಬಂದು FC ಇನ್ಶೂರೆನ್ಸ್ ನಿಮಗೆ ಫ್ರೆಶ್ ಆಗಿರುತ್ತೆ. FC ಬಂದು ಫ್ರೆಶ್ ಮಾಡಿರ್ತಾರೆ. ಇನ್ಶೂರೆನ್ಸ್ ನಿಮಗೆ 2025 ಫೆಬ್ರವರಿ ರನ್ನಿಂಗಲ್ಲಿರುತ್ತೆ. FC ನಿಮಗೆ 2 ವರ್ಷ ಸಿಗುತ್ತೆ. ಮತ್ತು ಈ ಗಾಡಿಯ ಆಲ್ ಒರಿಜಿನಲ್ ಟೈರ್ ಇರುತ್ತೆ. ನೋಡ್ಬೋದು, ರೈಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ನೀವು. ಹಾಗೆ ನಿಮಗೆ ರೈಟ್ನ ಬ್ಯಾಕ್ ಟೈರ್ ಕೂಡ ನೋಡಿಸ್ಕೊಡ್ತೀನಿ. ರೈಟ್ನ ಬ್ಯಾಕ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಮತ್ತು ಹೆವಿ ಡಿಸ್ಕ್ ಹೊಂದಿರುತ್ತೆ. ಒಮ್ಮೆ ಹಾಗೆ ನಿಮಗೆ ಚಾಸಿಯ ಲುಕ್ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು ನೀವು, ಚಾಸಿ ಕೂಡ ಒರಿಜಿನಲ್ ಇರುತ್ತೆ. ಅದೇ ಥರ ಇದಕ್ಕೂ ಪೇಂಟ್ ಏನೂ ಆಗಿರೋದಿಲ್ಲ. ಹಾಗೆ ನಿಮಗೆ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು, ಫುಲ್ಲಿ ಒರಿಜಿನಲ್, ಯಾವುದೇ ಥರ ಪೇಂಟು ಟಚಪ್ ಕೂಡ ಮಾಡಿಸಿರೋದಿಲ್ಲ ವೆಹಿಕಲ್ಗೆ. ಹಾಗೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ನೋಡ್ಬೋದು ನೀವು. ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ. ಮತ್ತು ಈ ಗಾಡಿ 100% ಒರಿಜಿನಲ್ ವೆಹಿಕಲ್ ಇರುತ್ತೆ. ಯಾವುದೇ ಥರ ಆಕ್ಸಿಡೆಂಟು ಡೆಂಟು ಟಚಪ್ ಕೂಡ ಮಾಡಿಸಿರೋದಿಲ್ಲ. ಫುಲ್ಲಿ 100% ಒರಿಜಿನಲ್ ವೆಹಿಕಲ್ ಇರುತ್ತೆ. ಲೆಫ್ಟ್ ಸೈಡ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು. ಇದು ಕೂಡ ಒರಿಜಿನಲ್ ಟೈರ್ ಇರುತ್ತೆ, ಫುಲ್ ಬಟನ್ ಇರುತ್ತೆ. ಹಾಗೂ ಲೆಫ್ಟ್ ಸೈಡ್ನ ಬ್ಯಾಕ್ ಟೈರ್ ಕೂಡ ನೋಡ್ಬೋದು. ಇದು ಕೂಡ ಫುಲ್ ಬಟನ್ನು ವಿತ್ ನ್ಯೂ ಟೈರ್ ಆಗಿರುತ್ತೆ. ನೋಡ್ಬೋದು ನೀವು, ವಿತ್ ಹೆವಿ ಡಿಸ್ಕ್ ಇರುತ್ತೆ. ಹಾಗೆ ಲೆಫ್ಟ್ ಸೈಡ್ ಕೂಡ ಒಮ್ಮೆ ಚಾಸಿ ಕೂಡ ನೋಡ್ಕೋಬೋದು ನೀವು. ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ಬೋದು, ಬ್ಯಾಕ್ ವ್ಯೂ ಕೂಡ ನೋಡ್ಬೋದು, ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ. ಹಾಗೂ ಒಮ್ಮೆ ನಿಮಗೆ ಲೋಡಿಂಗ್ ಟ್ರೇ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು, ಲೋಡಿಂಗ್ ಟ್ರೇ ಕೂಡ ಯಾವುದೇ ಥರ ಪೇಂಟ್ ಮಾಡಿಸಿರೋದಿಲ್ಲ. ಫುಲ್ಲಿ ಒರಿಜಿನಲ್ ವೆಹಿಕಲ್ ಮೇಂಟೈನ್ ಮಾಡಿರೋದ್ರಿಂದ ಹಾಗೆ ಬಿಟ್ಟಿರ್ತಾರೆ. ಯಾವುದೇ ಕಡೆ ಪೇಂಟ್ ಕೂಡ ಪ್ಲಾಟ್ಫಾರ್ಮಿಗೆ ಮಾಡಿಸಿರೋದಿಲ್ಲ. ಹಾಗೆ ಒಮ್ಮೆ ನಿಮಗೆ ಈ ಗಾಡಿಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು, ಇಂಟೀರಿಯರ್ ನೋಡೋದಾದರೆ ನೀವು ಡ್ಯಾಶ್ ಬೋರ್ಡ್ ಕೂಡ ಲುಕ್ ನೋಡ್ಬೋದು. ಡ್ಯಾಶ್ ಬೋರ್ಡ್ ಕೂಡ ತುಂಬ ನೀಟಾಗೇ ಇದೆ. ಹಾಗೆ ಇದರ ಕಡೆ ಕುಷನಿಂಗ್ ಕೂಡ ಮಾಡಿಸಿರ್ತಾರೆ. ಬ್ಲೂ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಕುಷನಿಂಗ್ ಕೂಡ ಮಾಡಿಸಿರ್ತಾರೆ. ರೂಫ್ ಟಾಪ್ ಕೂಡ ನೋಡ್ಬೋದು. ರೂಫ್ ಟಾಪ್ ಕೂಡ ಫುಲ್ಲಿ ಕ್ಲೀನಾಗಿ ಇರುತ್ತೆ. ಜಾಕು, ವೀಲ್ ಸ್ಪಾನರು, ಚಾಕ್ ರಾಡ್ ಎಲ್ಲ ಇರುತ್ತೆ ವೆಹಿಕಲಲ್ಲಿ. ಆಮೇಲೆ ಲೋವರ್ ಕೂಡ ನೋಡ್ಬೋದು ನೀವು. ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು. ಇನ್ನೂ ಕೂಡ ಹಾಗೆ ಈ ಗಾಡಿಯ ನಿಮಗೆ ಓಡೋಮೀಟರ್ ಕೂಡ ತೋರಿಸ್ಕೊಡ್ತೀನಿ. ಒಮ್ಮೆ ನೋಡ್ಬೋದು ನೀವು, ಓಡೋಮೀಟರು ಕೂಡ ತೋರಿಸ್ಕೊಡ್ತೀನಿ. ಓಡೋಮೀಟರ್ ನೋಡೋದಾದರೆ ನೀವು 93,000 ಕಿಲೋಮೀಟರ್ ಓಡಿರುತ್ತೆ ವೆಹಿಕಲ್ಲು. 93,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಹಾಗೆ ರೈಟ್ ಸೈಡ್ನ ಕೂಡ ಲೋವರ್ ಪಾರ್ಟ್ ಕೂಡ ನೋಡ್ಬೋದು. ಹಾಗೆ ಡೋರ್ ಮ್ಯಾಟ್ ಕೂಡ ನೋಡ್ಬೋದು ನೀವು. ಹಾಗೆ ನಿಮಗೆ ಇಂಜಿನ್ ಕೂಡ ಒಮ್ಮೆ ತೋರಿಸ್ಕೊಡ್ತೀನಿ. ಇಂಜಿನ್ ಲುಕ್ ಕೂಡ ಒಮ್ಮೆ ತೋರಿಸ್ಕೊಡ್ತೀನಿ. ರೈಟ್ ಸೈಡ್ ಟೈರ್ ಎಲ್ಲ ಕೂಡ ನೋಡ್ಕೋಬೋದು. ಪಿಚ್ ಕೂಡ ನೋಡ್ಬೋದು, ಒರಿಜಿನಲ್ ಪಿಚ್ಚಲ್ಲೇ ಇರುತ್ತೆ. ಇನ್ನು ಇಂಜಿನ್ ವ್ಯೂ ಕೂಡ ನೋಡ್ಬೋದು ನೀವು. BS4 ಇಂಜಿನ್ ಇರುತ್ತೆ. ನೋಡ್ಬೋದು ನೀವು, BS4 ಹಾಫ್ ಸೆನ್ಸರ್ ಇರುತ್ತೆ. ಫುಲ್ ಸೆನ್ಸರ್ ಅಲ್ಲ, ಹಾಫ್ ಸೆನ್ಸರು. BS4 ಡೀಸೆಲ್ ಮೋಟರ್ ಬರುತ್ತೆ ಇದರಲ್ಲಿ. ಡೀಸೆಲ್ ಮೋಟರ್ ನೋಡ್ಬೋದು. ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ. ನೀವು ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಮತ್ತು 48 ಮಂತ್ಸ್ ಕೂಡ ವ್ಯಾರಂಟಿ ಇದೆ ಅಂತ ಬ್ಯಾಟ್ರಿ ಮೇಲೆ ಮೆನ್ಷನ್ ಆಗಿದೆ. ಇನ್ನೊಮ್ಮೆ ನೀವು ಇಂಜಿನ್ ಲುಕ್ ಕೂಡ ನೋಡ್ಬೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಇಂಜಿನ್ ಕೂಡ ನೋಡ್ಬೋದು.
ಓಕೆ, ಬಾನೆಟ್ ಕೂಡ ಅಂಡರ್ ಬಾನೆಟ್ ಕೂಡ ನೋಡ್ಬೋದು ನೀವು. ಹಾಗೂ ಈ ಗಾಡಿಯಲ್ಲಿ HSRP ಪ್ಲೇಟ್ ಕೂಡ ಹಾಕ್ಸಿರ್ತಾರೆ. HSRP ನಂಬರ್ ಕೂಡ ಇದೆ ಈ ವೆಹಿಕಲಲ್ಲಿ. HSRP ಬ್ಯಾಕ್ ಫ್ರಂಟು ನಂಬರ್ ಪ್ಲೇಟ್ ಕೂಡ ಇರುತ್ತೆ. ಹಾಗೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಹೇಳೋದಾದರೆ ಇನ್ನೊಮ್ಮೆ K17D 8834 K17 ರಾವಣಗಢ ರಿಜಿಸ್ಟ್ರೇಷನ್ ಆಗಿರುತ್ತೆ. 2020 ಮಾಡೆಲು ಬುಲೆರೋ ಪಿಕಪ್ 1.7 ಎಕ್ಸ್ಟ್ರಾಲಾಂಗ್ ವೆಹಿಕಲ್ಲು, BS4 ಇಂಜಿನು, FC 2 ವರ್ಷ ಫುಲ್ ಇರುತ್ತೆ. ಇನ್ಶೂರೆನ್ಸು ನಿಮಗೆ ಬಂದುಬಿಟ್ಟು 2025 ಫೆಬ್ರವರಿ ತನಕ ಇರುತ್ತೆ, ರನ್ನಿಂಗಲ್ಲಿದೆ. ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಲಿಕ್ಕೆ ಯಾವುದೇ ಗ್ರಾಮ ಯಾವುದೇ ಜಿಲ್ಲೆಯಿಂದ ಬಂದರೂ ಕೂಡ ನಿಮಗೆ ಈ ಗಾಡಿಗೆ ಲೋನ್ ಮಾಡಿಸೋಕ್ಕೆ ಬೇಕಾದ್ರೆ ಡಾಕ್ಯುಮೆಂಟ್ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಮಸ್ಟ್ ಆಗಿರುತ್ತೆ. ಮತ್ತು ಸಿವಿಲ್ ಕೂಡ ಚೆನ್ನಾಗಿರಬೇಕು. ಸಿವಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಆಲ್ ಓವರ್ ಕರ್ನಾಟಕ ಯಾವುದೇ ಗ್ರಾಮದಿಂದ ಬಂದರೂ ಯಾವುದೇ ಹಳ್ಳಿ ಕೂಡ ಇಂದ ಬಂದರೂ ಕೂಡ ನಿಮಗೆ ಲೋನ್ ಆಗುತ್ತೆ 100%. ಮತ್ತು ಈ ಗಾಡಿಯ ಕಂಡೀಷನ್ ಹೇಳಿದ್ರೆ 100% ಒರಿಜಿನಲ್ ವೆಹಿಕಲ್ ಆಗಿರುತ್ತೆ. ಯಾವುದೇ ಥರ ಡೆಂಟು, ಟಚಪ್ಪು, ಸ್ಕ್ರ್ಯಾಚ್ ಎಂಥದ್ದು ಇರೋದಿಲ್ಲ. 100% ಒರಿಜಿನಲ್ ಶೋರೂಮಿಂದ ಹೇಗೆ ಮಾಡಿಸಿರ್ತಾರೋ ಹಾಗೆ ಮೇಂಟೈನ್ ಮಾಡಿರ್ತಾರೆ. ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ. ಸ್ಟೆಪ್ನಿ ಕೂಡ ಅವೈಲೇಬಲ್ ಇರುತ್ತೆ ಈ ವೆಹಿಕಲಿಗೆ. ಆಲ್ 4 ಟೈರ್ ಒರಿಜಿನಲ್ ವಿತ್ ಸ್ಟೆಪ್ನಿ ಕೂಡ, ಜಾಕಲಿವರ್ ವೀಲ್ ಸ್ಪಾನರ್ ಕೂಡ ಕೊಡ್ತೀವಿ. ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಈ ಗಾಡಿ ಲೊಕೇಶನ್ ಬಂದುಬಿಟ್ಟು ನಿಮಗೆ ಶಿವಮೊಗ್ಗ ಸಿಟಿಯಲ್ಲಿರುತ್ತೆ. ಶಿವಮೊಗ್ಗ ಸಿಟಿಯಲ್ಲೇ ಇರುತ್ತೆ ಈ ಗಾಡಿ ನೋಡೋಕ್ಕೆ ಶಿವಮೊಗ್ಗ ಸಿಟಿ ಬಂದರೆ ಸಾಕು. ನಿಮಗೆ ಬಂದು ನಮ್ಮ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಕೂಡ ಈ ಗಾಡಿಯ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡಿಬೋದು. ಮತ್ತು ಈ ಗಾಡಿಯ ಎಲ್ಲ ಕೂಡ ಫೋಟೋಸ್ ಕೂಡ ನೀವು ಇನ್ನೊಮ್ಮೆ ಪಡಿಬೋದು. ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರುತ್ತೆ. ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಶೋರೂಮ್ಗೆ ಬಂದು ನೀವು ಈ ಗಾಡಿಯ ಟೆಸ್ಟ್ ಡ್ರೈವ್ ಕೂಡ ನೋಡಿ ಈ ಗಾಡಿಯ ವ್ಯವಹಾರ ಕೂಡ ಮುಗಿಸ್ಕೋಬೋದು. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸಿವಿಲ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮಸ್ಟ್ ಆಗಿರುತ್ತೆ. ಸಿವಿಲ್ ಚೆನ್ನಾಗಿದೆ, ಆಲ್ ಓವರ್ ಕೂಡ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ. ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೇಳ್ತಾ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರ್ ಮಾಡ್ತಾ ಮತ್ತು ನಿಮ್ಮ ಸ್ನೇಹಿತರಿಗೆ ಇಂಥ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ತಿಳಿಸ್ಕೊಡ್ತಾ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ನಿಮಗೆ ಹೆಚ್ಚಿನ ಮಾಹಿತಿ ಇನ್ನೂ ಹೆಚ್ಚಿನ ನಿಮಗೆ ವೆಹಿಕಲ್ಸ್ ಕೂಡ ಇಮಿಡಿಯೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಮೂವ್ ಆಗ್ತಾ ಹೋಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಂತ ಕೇಳ್ಕೊಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಭೇಟಿ ನೀಡಬೇಕು. ಹೀಗೆ ಮತ್ತೊಂದು ವೀಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ. ಶುಭ ದಿನ, ವಂದನೆಗಳು.